ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚೈತ್ರ ಅಂತೇಳಿ. ನಾನು ಇವತ್ತು ಡಯಾಸ್ಟಾಟಿಸ್ ರೆಕ್ಟಿ ಅನ್ನೋ ಕಂಡೀಷನ್ ಬಗ್ಗೆ ಮಾತಾಡೋಣ ಅಂತೇಳಿ ಬಂದಿದ್ದೀನಿ. ನಾನು ಒಬ್ಬ ಡಯಾಸ್ಟಾಟಿಸ್ ರೆಕ್ಟಿ ಅನ್ನೋ ಕಂಡೀಷನಿಂದ ಬಳಲ್ತಾ ಇದ್ದೆ. ಸೊ ಅದನ್ನು ನಾನು ಸರಿಪಡಿಸ್ಕೊಳ್ಳೋಕ್ಕೋಸ್ಕರ ಆರೋಗ್ಯ ಫಿಸಿಯೋಥೆರಪಿ ಅನ್ನೋ ಹಾಸ್ಪಿಟಲ್ಗೆ ಬಂದಿದ್ದೀನಿ. ಅಲ್ಲಿ ನನಗೆ ಪೂಜಾ ಪಾಂಡೆ ತ್ರಿಪತಿ ಅನ್ನೋ ಡಾಕ್ಟರ್ ಕನ್ಸಲ್ಟೇಷನ್ ಮೇರೆಗೆ ನಾನು ಇಲ್ಲಿವರೆಗೆ ನನ್ನ ಡಯಾಸ್ಟಾಟಿಸ್ ರೆಕ್ಟಿ ಅನ್ನೋ ಕಂಡೀಷನನ್ನು ಕಡಿಮೆ ಮಾಡ್ಕೊಂಡಿದ್ದೀನಿ. ಇದರಿಂದ ನನಗಾಗಿರೋ ಉಪಯೋಗಗಳನ್ನ ನಿಮಗೆ ತಿಳಿಸ್ಕೊಡೋಣ ಅಂತೇಳಿ ನಾನು ಈ ವಿಡಿಯೋನ ಮಾಡೋಕ್ಕೆ ಇಷ್ಟಪಡ್ತೀನಿ. ಅದಕ್ಕೂ ಮುಂಚೆ ಆರೋಗ್ಯ ಫಿಸಿಯೋಥೆರಪಿ ಅನ್ನೋ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ನೀವು ಸಬ್ಸ್ಕ್ರೈಬ್ ಮಾಡಿ. ಅದರಿಂದ ನಿಮಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಡಯಾಸ್ಟಾಟಿಸ್ ರೆಕ್ಟಿ ಅಂತ ಅಂದರೆ ಏನು ಅಂತ ನಾವು ತಿಳ್ಕೊಬೇಕಾಗುತ್ತೆ. ಡಯಾಸ್ಟಾಟಿಸ್ ರೆಕ್ಟಿ ಅಂದರೆ ಒಂದು ನಮ್ಮ ಹೊಟ್ಟೆಯ ಮಧ್ಯಭಾಗದಲ್ಲಿ, ಈ ಮಧ್ಯಭಾಗ ಅಂತ ಏನಿರುತ್ತೆ ಇಲ್ಲಿ ಅಬ್ಡಾಮಿನಲ್ ಮಸಲ್ಸ್ ಅಂತ ಇರುತ್ತೆ. ಓಕೆ, ಆ ಅಬ್ಡಾಮಿನಲ್ ಮಸಲ್ಸು ನಮ್ಮ ಎಸ್ಪೆಷಲಿ ಪ್ರೆಗ್ನೆನ್ಸಿ ವುಮೆನ್ಸಲ್ಲಿ ಜಾಸ್ತಿ ಇದು ಕಂಡುಬರುತ್ತೆ. ಹೇಗೆ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಈ ಅಬ್ಡಾಮಿನಲ್ ಮಸಲ್ಸ್ ಅನ್ನೋದು ಹೊಟ್ಟೆ ಸ್ಟ್ರೆಚ್ ಆಗ್ತಾ ಹೋಗೋದ್ರಿಂದ, ಮಗು ಬೆಳವಣಿಗೆ ಆಗ್ತಿರುವಾಗ ಹೊಟ್ಟೆ ಸ್ಟ್ರೆಚ್ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಅಬ್ಡಾಮಿನಲ್ ಮಸಲ್ ಅನ್ನೋದು ಸಪ್ರೇಟ್ ಆಗ್ತಾ ಹೋಗುತ್ತೆ. ಅದು ಏನು ಆಫ್ಟರ್ ಡೆಲಿವರಿ ಅಂದರೆ ಡೆಲಿವರಿ ಆದಮೇಲೆ ಅದು ಕೆಲವೊಬ್ಬರಿಗೆ ಹೀಲಾಗಿ ಅದು ಜಾಯಿಂಟ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇನ್ನು ಕೆಲವೊಬ್ಬರಿಗೆ ಅದು ಆಗೋದಿಲ್ಲ. ಆ ಸಪ್ರೇಷನ್ ಆಫ್ ಮಸಲ್ಸ್ ಅಂತ ಏನು ಕರೀತಾರೆ ಅದನ್ನು ನಾವು ಡಯಾಸ್ಟಾಟಿಸ್ ರೆಕ್ಟಿ ಅಂತ ಹೇಳ್ಬೋದು. ಈ ಡಯಾಸ್ಟಾಟಿಸ್ ರೆಕ್ಟಿಯ ಸಿಂಪ್ಟಮ್ಸ್ ನೀವು ಹೆಂಗೆ ತಿಳ್ಕೊಳ್ಳೋದು? ಈಗ ನಮಗೆ ಡಯಾಸ್ಟಾಟಿಸ್ ರೆಕ್ಟಿ ಇದೆನಾ ಇಲ್ವಾ ಅಂತ ಹೆಂಗೆ ತಿಳ್ಕೊಳ್ಳೋದು ಅಂದರೆ, ಅದಕ್ಕೆ ಕೆಲವೊಂದು ಸಿಂಪ್ಟಮ್ಸ್ ಇದೆ. ಅದು ಏನಂದರೆ ಬ್ಲೋಟಿಂಗ್ ಅಂತ ಹೇಳ್ತಾರೆ. ಬ್ಲೋಟಿಂಗ್ ಅಂದರೆ ಹೊಟ್ಟೆಯ ಉಬ್ಬುವಿಕೆ. ಅದು ಹೆಂಗೆ ಕಾಣುತ್ತೆ ಅಂದರೆ, ಲೈಕ್ ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಹೇಗೆ ನಮ್ಮ ಹೊಟ್ಟೆ ದಪ್ಪ ಕಾಣಿಸುತ್ತಲ್ಲ ಅದೇ ಥರ ಬ್ಲೋಟಿಂಗ್ ಅಂದರೆ ಹೊಟ್ಟೆ ಉಬ್ಬಿದ ಥರನೇ ಇರುತ್ತೆ. ಅದನ್ನು ಒಂದು ಸಿಂಪ್ಟಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಇನ್ನೊಂದು ಬ್ಯಾಕ್ ಪೇಯ್ನ್ ಇರುತ್ತೆ. ಬ್ಯಾಕ್ ಪೇಯ್ನ್ ಬರ್ತಿರುತ್ತೆ, ಸೆಕೆಂಡ್ ಒನ್. ಥರ್ಡ್ ಒನ್ ಏನಂದರೆ ಕಾನ್ಸಿಪೇಷನ್ ಅಂದರೆ ಮಲಬದ್ಧತೆ ಕಾಡ್ತಾ ಇರುತ್ತೆ. ನೆಕ್ಸ್ಟ್ ಒನ್ನು ಜಲ್ಲಿ ಥರ ಹೊಟ್ಟೆ ಇರುತ್ತೆ, ಒಂಥರ ಲೂಸ್ ಥರ ಹೊಟ್ಟೆ ಕಾಣಿಸುತ್ತೆ. ಲೈಕ್ ಪ್ರೆಗ್ನೆಂಟ್ ಇರೋ ಥರನೇ ಹೊಟ್ಟೆ ಕಾಣಿಸ್ತಿರುತ್ತೆ ನಮ್ಮದು. ಇದೆಲ್ಲ ಸಿಂಪ್ಟಮ್ಸ್ ಅಂತ ನಾವು ಹೇಳ್ಬೋದು. ಇದನ್ನು ನಮಗೆ ಇದು ಈಗ ಆ ಥರ ಸಿಂಪ್ಟಮ್ಸ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ನಮಗೆ ಕನ್ಫರ್ಮೇಷನ್ ಬೇಕು ತಾನೆ, ಈಗ ನಮ್ಗೆ ಡಯಾಸ್ಟಾಟಿಸ್ ರೆಕ್ಟಿ ಇದೆನಾ ಇಲ್ವಾ ಅಂತ. ಅದಕ್ಕೋಸ್ಕರ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡೋದು ತುಂಬ ಒಳ್ಳೆಯದು. ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ಬೋದು. ಇಲ್ಲಾಂದರೆ ಫಿಸಿಯೋಥೆರಪಿನ ನಾವು ಚಾಯ್ಸ್ ಮಾಡ್ಕೋಬೋದು. ಇನ್ನೊಂದು ವುಮೆನ್ಸ್ ಫಿಟ್ನೆಸ್ ಕೋಚ್ ಇರುತ್ತೆ, ಅದು ತಗೋಬೋದು. ನಾನು ಫಿಸಿಯೋಥೆರಪಿನ ಚೂಸ್ ಮಾಡಿಕೊಂಡೆ. ಸೊ ನಾನು ಇಲ್ಲಿ ಆರೋಗ್ಯ ಫಿಸಿಯೋಥೆರಪಿ ಅಲ್ಲಿ ಈ ಹಾಸ್ಪಿಟಲಿಗೆ ಬಂದು ನನ್ನ DR ಏನು ಕಂಡೀಷನ್ ಇದೆ ಅದನ್ನು ಸಾಲ್ವ್ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ. ಮುಂಚೆ ನಾನು ಇದ್ದಿದ್ದ ಸ್ಟೇಜಲ್ಲಿ ಒಂದು ಫಿಟ್ನೆಸ್ ಅಂತ ನನಗೆ ಕಾಣಿಸ್ತಿರ್ಲಿಲ್ಲ. ಯಾವಾಗಲೂ ಒಂಥರ ಏನೋ ಬೇಜಾರು ಆ ಥರ ಇದ್ದೆ. ಬಟ್ ಇಲ್ಲಿಗೆ ಬಂದ ಮೇಲೆ ನನ್ನ ಫಿಟ್ನೆಸ್ನ ಕಂಡುಕೊಳ್ಳೋದ್ರಲ್ಲಿ ನಾನು ವಿನ್ ಆಗಿದ್ದೀನಿ ಅಂತ ಹೇಳ್ಬೋದು. ಈ ಥೆರಪಿಯಿಂದ ನನಗೆ ತುಂಬ ಉಪಯುಕ್ತ ಆಗಿದೆ. ಮತ್ತು ಇದಕ್ಕೆ ಡಾಕ್ಟರ್ಸ್ ಕನ್ಸಲ್ಟೇಷನ್ ಎಲ್ಲ ಆದಮೇಲೆ ನಮಗೆ ಗೊತ್ತಾಗುತ್ತೆ, ಅಲ್ಲಿ ಹೇಳ್ತಾರೆ ನಮಗೆ ನಮ್ಮ ಗ್ಯಾಪ್ ಎಷ್ಟಿದೆ ಅಂತ ಅವರು ನಮಗೆ ತೋರಿಸ್ಕೊಡ್ತಾರೆ. ಈಗ 4 ಫಿಂಗರ್ಸ್ ಗ್ಯಾಪ್ ಇರುತ್ತೆ, 3 ಫಿಂಗರ್ಸ್ ಗ್ಯಾಪ್ ಇರುತ್ತೆ, 2 ಫಿಂಗರ್ಸ್ ಗ್ಯಾಪ್ ಇರುತ್ತೆ. ಇದನ್ನೆಲ್ಲ ನಾವು ಕಡಿಮೆ ಮಾಡ್ಕೊಳ್ಳೋಕ್ಕೆ ಕೆಲವೊಂದು ಎಕ್ಸಸೈಸಸ್ಗಳನ್ನು ಅವರು ನಮಗೆ ಪ್ರಿಫರ್ ಮಾಡ್ತಾರೆ. ಆ ಎಕ್ಸಸೈಸಸ್ಗಳನ್ನು ನಾವು ನಮ್ಮ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡ್ಕೋತಾ ಹೋದರೆ ನಾವು ನಮ್ಮ ಡಯಾಸ್ಟಾಟಿಸ್ ರೆಕ್ಟಿ ಅನ್ನೋ ಕಂಡೀಷನ್ನ ಹೋಗ್ಲಾಡಿಸ್ಕೋಬೋದು ಅಂತ ನನ್ನ ಒಪಿನಿಯನ್.
ಮೊದಲನೇ ಎಕ್ಸಸೈಸ್ ಏನಂದರೆ ಬ್ರೀದಿಂಗ್ ಎಕ್ಸಸೈಸ್. ಇದನ್ನು ಹೇಗೆ ಮಾಡೋದು ಅಂದರೆ, ನಮ್ಮ ಎರಡೂ ಕಾಲುಗಳನ್ನು ಫೋಲ್ಡ್ ಮಾಡಬೇಕು. ಈ ಥರ ನೀಸ್ ಬೆಂಡ್ ಮಾಡಿ ನಮ್ಮ ಎರಡೂ ಕೈಗಳನ್ನು ನಮ್ಮ ಹೊಟ್ಟೆಯ ಮೇಲೆ ಹೀಗೆ ಇಟ್ಕೊಂಡು ಈಗ ನಾವು ನಮ್ಮ ಬ್ರೀದಿಂಗ್ ಮೇಲೆ ಅಂದರೆ ಉಸಿರಿನ ಮೇಲೆ ಕಾನ್ಸಂಟ್ರೇಷನ್ ಮಾಡಬೇಕು. ಫಸ್ಟ್ ಒನ್, ನಾವು ನಮ್ಮ ಮೊದಲನೇದು ಎರಡೂ ಕೈಗಳನ್ನ ಹೀಗೆ ಇಟ್ಕೊಂಡು ಹೊಟ್ಟೆಯ ಮೇಲೆ ಡೀಪ್ ಬ್ರೀದಿಂಗ್ ಮಾಡಬೇಕು. ಅಂದರೆ ಆಳವಾಗಿ ಉಸಿರನ್ನ ಒಳಗೆ ತಗೋಬೇಕು. ಅದನ್ನು ಹೇಗೆ ಅಂತ ನನಗೆ ತೋರಿಸ್ಕೊಡ್ತೀನಿ. ಹೀಗೆ ಆಳವಾಗಿ ಉಸಿರನ್ನ ಒಳಗೆ ತಗೋಬೇಕು, ನಿಧಾನವಾಗಿ ಹೊರಗೆ ಉಸಿರನ್ನ ಬಿಡಬೇಕು. ಹೀಗೆ ಇದನ್ನ 10 to 12 ಟೈಮ್ಸ್ ನಾವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಪೆಲ್ವಿಕ್ ಟಿಲ್ಟ್ ಅಂತೇಳಿ, ಅದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ನಮ್ಮ ಬೆನ್ನು ಸೊಂಟದ ಭಾಗ ಫ್ಲೋರಿಗೆ ಅಟ್ಯಾಚ್ ಆಗಿರಬೇಕು. ಹೀಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬ್ರೀತ್ ಇನ್, ಬ್ರೀತ್ ಔಟ್. ನೆಕ್ಸ್ಟ್ ಒನ್ ಹಿಪ್ ಬ್ರಿಡ್ಜಿಂಗ್ ಅಂತೇಳಿ. ಇದು ಹೇಗೆ ಅಂದರೆ, ನಮ್ಮ ಈ ಸೊಂಟದ ಭಾಗವನ್ನು ಮೇಲೆ ಎತ್ತುವುದು ಮತ್ತು ಕೆಳಗೆ ನೆಲಕ್ಕೆ ಅಟ್ಯಾಚ್ ಮಾಡೋದು. ಹೇಗೆ ಅಂತ ನಾನು ಇವಾಗ ತೋರಿಸ್ಕೊಡ್ತೀನಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, breathe out, breathe in, breathe out. ನೆಕ್ಸ್ಟ್ ಎಕ್ಸಸೈಸ್ ಬಂದು ನೀ ಆ್ಯಂಡ್ ಚೆಸ್ಟ್ ಅಂತೇಳಿ. ನೀ ಚೆಸ್ಟ್ ಇದು ಹೇಗೆ ಅಂದರೆ, ನಮ್ಮ ನೀನ ಈ ಥರ ಟೇಬಲ್ ಟೈಪ್ ಅಂದರೆ ಬೆಂಡ್ ಮಾಡಿ ಇದನ್ನು ಚೆಸ್ಟ್ ತನಕ ತಗೊಬರ್ಬೇಕು. ಹೇಗೆ ಅಂದರೆ, ನಾವು ಈ ಪೊಸಿಷನಲ್ಲಿದ್ದಾಗ ಬ್ರೀದ್ ಇನ್ ಮಾಡಬೇಕು, ಈ ಪೊಸಿಷನಿಗೆ ಬಂದಾಗ ಬ್ರೀದ್ ಔಟ್ ಮಾಡಬೇಕು. ಅನದರ್ ಸೈಡ್ ಈ ಲೆಗ್ ಕೂಡ ಅದೇ ಥರ ಮಾಡಬೇಕು. ನೆಕ್ಸ್ಟ್ ಎಕ್ಸಸೈಸ್ ಬಂದು ಟೋ ಟ್ಯಾಪ್ ಎಕ್ಸಸೈಸ್. ನಮ್ಮ ಕಾಲುಗಳನ್ನು ಒಂದು ಲೆಗ್ಗಿನ ಟೋ ಟ್ಯಾಪ್ ಅಂದರೆ ಟ್ಯಾಪ್, ಈ ಒಂದು ಲೆಗ್ಗಿನ ಬೆಂಡ್ ಮಾಡಿ ನೀನ ಬೆಂಡ್ ಮಾಡಿರಬೇಕು. ಇದನ್ನು ಟ್ಯಾಪ್ ಮಾಡಬೇಕು, ಫ್ಲೋರಿಗೆ ಈ ಥರ ಟ್ಯಾಪ್ ಮಾಡಬೇಕು. ಆವಾಗ ಏನಂದರೆ, ನಾವು ಹಿಂಗೆ ಕಾಲು ಮೇಲೆ ಬಂದಾಗ ಬ್ರೀದ್ ಇನ್ ಮಾಡಬೇಕು, ಟ್ಯಾಪಿಗೆ ಟಚ್ ಆದಾಗ ಬ್ರೀದ್ ಔಟ್ ಮಾಡಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಇದೇ ಥರ ಎರಡೂ ಕಾಲುಗಳನ್ನು ನಾವು ಮಾಡೋದು. ನೆಕ್ಸ್ಟ್ ಎಕ್ಸಸೈಸ್ ಹರ್ನಿಯಾ ಎಕ್ಸಸೈಸಸ್. ಇದನ್ನು ಹೇಗೆ ಮಾಡೋದು ಅಂದರೆ, ನಮ್ಮ ಎರಡೂ ಕಾಲುಗಳನ್ನು ಬೆಂಡ್ ಮಾಡಿ ಒಂದು ಕಾಲನ್ನು ಸೈಡಿಗೆ ತಗೋಬೇಕು ಮತ್ತು ಒಳಗೆ ತಗೋಬೇಕು. ನಾವು ಕಾಲನ್ನು ಹೊರಗೆ ತಗೊಂಡಾಗ ಬ್ರೀದ್ ಇನ್, ಕಾಲನ್ನು ಮತ್ತೆ ಒಳಗೆ ತಗೊಂಡಾಗ ಬ್ರೀದ್ ಔಟ್ ಮಾಡಬೇಕು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈ ಥರ. ನೆಕ್ಸ್ಟ್ ಎಕ್ಸಸೈಸ್ ಡೆಡ್ ಬಗ್. ಇದು ಹೇಗೆ ಮಾಡೋದು ಅಂದರೆ, ನಮ್ಮ ಒಂದು ಕಾಲು ಬೆಂಡ್ ಆಗಿರಬೇಕು, ಇನ್ನೊಂದು ಕಾಲು ಸ್ಟ್ರೈಟ್ ಆಗಿರಬೇಕು. ನಮ್ಮ ಎರಡೂ ಕೈಗಳು ಈ ಪೊಸಿಷನಲ್ಲಿರಬೇಕು. ಒಂದು ಕೈ ಈ ಪೊಸಿಷನ್ ಅಂದರೆ ಕಾಲು ಸ್ಟ್ರೈಟ್ ಇದ್ದು ಈ
ಕೈ ಈ ಪೊಸಿಷನಿಗೆ ಬಂದಾಗ ಬ್ರೀದ್ ಇನ್ ಮಾಡಬೇಕು. ಮತ್ತೆ ಒಂದು ಆಲ್ಟರ್ನೇಟಿವ್ ಆಗಿ ಕೈ ಮತ್ತು ಕಾಲನ್ನು ಎರಡನ್ನೂ ಈ ಥರ ಟಚ್ ಮಾಡಬೇಕು. ಈಗ ಬ್ರೀದ್ ಔಟ್ ಮಾಡಬೇಕು. ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಆಲ್ಟರ್ನೇಟಿವ್ ಲೆಗ್ ಅಂಡ್ ಹ್ಯಾಂಡ್. ನೆಕ್ಸ್ಟ್ ಎಕ್ಸಸೈಸ್ ಬಂದು ಸಿ ಕರ್ವಿಂಗ್ ಎಕ್ಸಸೈಸ್. ಈಗ ನಾವು ಸ್ವಲ್ಪ ನಮ್ಮ ಕಾಲುಗಳನ್ನು ಎರಡನ್ನೂ ಈ ಥರ ಬೆಂಡ್ ಮಾಡಿ ನಮ್ಮ ಕೈಗಳನ್ನು ಈ ಥರ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ನಾವು ಈ ಪೊಸಿಷನಲ್ಲಿದ್ದಾಗ ಬ್ರೀದ್ ಇನ್ ಮಾಡಬೇಕು. ಅದನ್ನೇ ನಾವು ಹೀಗೆ ಹಿಂದೆ ಹೋದಾಗ ಬ್ರೀದ್ ಔಟ್ ಮಾಡಬೇಕು. ಅದು ಹೇಗೆ ಅಂತ ತೋರಿಸ್ತೀನಿ. ಒಂದು 10 to 12 ಟೈಮ್ಸ್ ಮಾಡಿ. ನೆಕ್ಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಆಲ್ಟರ್ನೇಟ್ ಹ್ಯಾಂಡ್ ಆ್ಯಂಡ್ ಲೆಗ್. ಇದನ್ನು ಹೇಗೆ ಮಾಡೋದು ಅಂದರೆ ನಮ್ಮ ನೀ ಈ ಥರ ಬೆಂಡ್ ಆಗಿರಬೇಕು, ಕೈ ಸ್ಟ್ರೈಟ್ ಆಗಿರಬೇಕು. ಈ ಥರ ಈ ಪೊಸಿಷನಿಂದ ಆಲ್ಟರ್ನೇಟ್ ಹ್ಯಾಂಡ್ ಅಂದರೆ ಈ ಹ್ಯಾಂಡ್ ಮುಂದೆ ಹೋದಾಗ ಈ ಕಾಲು ಕೂಡ ಹಿಂದೆ ಹೋಗಬೇಕು. ಆವಾಗ ನಾವು ಬ್ರೀದ್ ಇನ್ ಮಾಡಬೇಕು. ಈ ಎರಡನ್ನೂ ಒಟ್ಟಿಗೆ ಮತ್ತೆ ಬೆಂಡ್ ಒಳಗೆ ಮಾಡಿದಾಗ ಬ್ರೀದ್ ಔಟ್ ಮಾಡಬೇಕು. ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್, ಬ್ರೀದ್ ಇನ್, ಬ್ರೀದ್ ಔಟ್. ಈ ಥರ ಆಲ್ಟರ್ನೇಟ್ ಹ್ಯಾಂಡ್ ಈ ಕಡೆ ತೋರಿಸ್ತೀವಿ. ಇವಾಗ ಈ ಕಡೆ ಕಾಲು ಕೈ. ನೆಕ್ಸ್ಟ್ ಎಕ್ಸಸೈಸ್ ಬಂದು ವಾಲ್ ಸ್ಕ್ವಾಟ್ ಅಂತ ಹೇಳಿ. ಇದನ್ನ ಹೇಗೆ ಮಾಡೋದು ಅಂದರೆ ನಮ್ಮ ಎರಡು ಕಾಲುಗಳನ್ನು ಮುಂದೆ ತರಬೇಕು. ಈ ಥರ ನಿಂತ್ಕೋಬೇಕು ಈ ಪೊಸಿಷನಲ್ಲಿ. ನಮ್ಮ ಬೆನ್ನು ಯಾವಾಗಲೂ ಈ ವಾಲ್ ಅಂದರೆ ಗೋಡೆಗೆ ಅಟ್ಯಾಚ್ ಆಗಿರಬೇಕು. ಅಟ್ಯಾಚ್ ಆಗಿ ನಮ್ಮ ಎರಡೂ ಕೈಗಳನ್ನು ಈ ಥರ ಮುಂದೆ ತಂದು ನಾವು ಬೆನ್ನಿನ ಸಮೇತವಾಗಿ ಹೀಗೆ ಕೆಳಗೆ ಹೋಗಬೇಕು, ಮೇಲೆ ಬರಬೇಕು. ನಾವು ಈ ಪೊಸಿಷನಲ್ಲಿ ಇದ್ದಾಗ ಬ್ರೀದ್ ಇನ್ ಮಾಡಬೇಕು, ಈ ಪೊಸಿಷನಿಗೆ ಹೋದಾಗ ಬ್ರೀದ್ ಔಟ್ ಮಾಡಬೇಕು. ಈ ಎಕ್ಸಸೈಸ್ಗಳೆಲ್ಲ ನಿಮಗೆ ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಎಕ್ಸಸೈಸ್ಗಳನ್ನ ಮನೇಲಿ ಟ್ರೈ ಮಾಡಿ. ಇದಕ್ಕೆ ನಿಮ್ಮ ಈ DR ಪ್ರಾಬ್ಲಮ್ ಅಂದರೆ ಈ ಕಂಡೀಷನ್ ಏನಾದರೂ ಕಡಿಮೆ ಆಗಲಿಲ್ಲ ಅಂದರೆ ದಯವಿಟ್ಟು ಡಾಕ್ಟರ್ ಕನ್ಸಲ್ಟೇಷನ್ನ ಮಾಡಿ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.